Hello guys, so in this session we'll be discussing about gross total income, the only left out chapter in your income tax. So as you know already that this is a very important chapter because in my question paper only the first question normally comes from this chapter, and this is a combination of all the entire income tax chapters which I have already learned till now. Okay, ಸೊ ಜನರಲ್ ಆಗಿ 10 ಮಾರ್ಕ್ಸ್ 15 ಮಾರ್ಕ್ಸ್ 20 ಮಾರ್ಕ್ಸ್ವರೆಗೂ ಇಲ್ಲಿ ಕ್ವಶನ್ಸ್ ಇರುತ್ತೆ. ಬಿಫೋರ್ ಸಾಲ್ವಿಂಗ್ ದಿಸ್ ಚಾಪ್ಟರ್ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಸ್ಟಡಿಡ್ ಆಲ್ ದ ರಿಮೈನಿಂಗ್ ಲೆಫ್ಟ್ ಔಟ್ ಚಾಪ್ಟರ್ ಆ್ಯಂಡ್ ದೆನ್ ಓನ್ಲಿ ಯು ಹ್ಯಾವ್ ಟು ಡೂ ದಿಸ್. ಇಲ್ಲ ಡೈರೆಕ್ಟಾಗಿ ನೀವು ಇದನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಗೆಟ್ ದ ಐಡಿಯಾ, ರೈಟ್? ಸೊ ಫಸ್ಟ್ ಒನ್, ಮೊದಲನೇದು. ಸೊ ಇನ್ ದಿಸ್ ಥಿಂಗ್ ಕ್ವಶನ್ ನಂಬರ್ 1 ಏನಿದೆ, Miss Charlie, an American national, got married to Mr. Radhe of India in USA in 2/3/2019 and came to India for the first time on 16/3/2019. Okay, and she left for USA on 19/9/2019. So ನಮಗೆ ಇಯರ್ ಸ್ಟಾರ್ಟ್ ಆಗೋದು 1/4/2019 ಇಂದ 31/3/2020ಗೆ. ಸೊ ಈ ಡೇಟ್ ನಮಗೆ ರಿಲೆವೆಂಟ್. ದಟ್ ಈಸ್ 1/4/2019 ಇಂದ 19/9/2019ವರೆಗೂ ಇರ್ತಾರೆ. ಶಿ ರಿಟರ್ನ್ ಟು ಇಂಡಿಯಾ ಅಗೇನ್ ಆನ್ 27/3/2020, ರೈಟ್? ಸೊ ಅಲ್ಲಿಗೆ ಏನಾಯಿತು, 19/9/2019 ಮತ್ತು 27/3/2020 ಅಂತ ಹೇಳಿದ್ರೆ ಆಲ್ ಟುಗೆದರ್ ಇಲ್ಲೇ ಇದೆ ಕ್ಯಾಲ್ಕುಲೇಷನ್. 1/4/2019 ಇಂದ 19/9/2019ಗೆ 172 ಡೇಸ್ ಆಗುತ್ತೆ. ಆ್ಯಂಡ್ 27/3/2019 ಇಂದ 31/3 ಜಸ್ಟ್ 4 ದಿನ ಅಷ್ಟೇ, 5 ದಿನ. 27, 28, 29, 30, 31. Because as per the rules and regulations given in the Income Tax 1961, the date of arrival as well as date of departure both should be taken into consideration. So as a reason of that 5 days. So totally ಎಷ್ಟಾಯಿತು, 177 days ಆಯಿತು, right? While in India, she had purchased a showroom in Mumbai on 22/4/2019, which was leased out to a company on a rent of 25,000 per month for 1/5/2019. So 25,000 per month ಅಂತ ಹೇಳಿದ್ರೆ 25,000 ಇಂಟು ಮೇ ಅಂದರೆ 11 months ಆಗುತ್ತೆ. ಸೊ ಇಟ್ ವಿಲ್ ಬಿ 2,75,000 rupees ಬರುತ್ತೆ, ರೈಟ್? ಆ್ಯಂಡ್ ಶಿ ಹ್ಯಾಡ್ ಟೇಕನ್ ಲೋನ್ ಎಲ್ಲಿ, ಮುಂಬೈಯಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಾವು ಬಿಗಿನಿಂಗಲ್ಲಿ ಏನು ಮಾಡಬೇಕು ಕ್ವಶನಲ್ಲಿ ಅಂತ ಹೇಳಿದ್ರೆ, ಇನ್ ದ ಬಿಗಿನಿಂಗ್ ವಿ ಹ್ಯಾವ್ ಟು ಡಿಸೈಡ್ ವೆದರ್ ದಟ್ ಪರ್ಸನ್ ಈಸ್ ಆನ್ ರೆಸಿಡೆಂಟ್, ನಾಟ್ ರೆಸಿಡೆಂಟ್, ಆರ್ ರೆಸಿಡೆಂಟ್ ಆಗಿದ್ದರೆ ಆರ್ಡಿನರಿ ರೆಸಿಡೆಂಟಾ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟಾ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಇಲ್ಲಿ ಮುಂಬೈಲಿರೋದ್ರಿಂದ irrespective of the fact whether that person, whatever the residential status is enjoying, it will be completely taxable. Okay, but still ನಾವು ಅದನ್ನು ಪ್ರೂವ್ ಮಾಡಬೇಕೀಗ. ನೆಕ್ಸ್ಟ್, she had taken a loan from a bank for purchase of the showroom on which bank charged interest at 97,500 up to 31/3/2020. ಸೊ ರೆಂಟಿಗೆ ಇದನ್ನು ಪ್ರಾಪರ್ಟಿನ ಇಶ್ಯೂ ಮಾಡಿರೋದು, ಅದರ ಜೊತೆಗೆ ಅದರ ಮೇಲೆ ಲೋನ್ ತೊಗೊಂಡು ಇಂಟ್ರೆಸ್ಟ್ ಕಟ್ಟಿದ್ದಾರೆ. ಸೊ ಲೆಟ್ ಔಟ್ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆಲಬಲ್ 100%. ಡಿಡ್ ನಾಟ್ ವರಿ. ಓಕೆ, ಆ್ಯಂಡ್ ಶಿ ಹ್ಯಾಡ್ ರಿಸೀವ್ಡ್ ದ ಫಾಲೋಯಿಂಗ್ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಡ್ಯೂರಿಂಗ್ 1/4/2019 to 31/3/2020. ಸೊ ದಿಸ್ 3 ಐಟಮ್ಸ್ ಗಿಫ್ಟನ್ನು ರಿಸೀವ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಟೋಟಲ್ ಆಗಿ ಇಲ್ಲಿ 2 ಐಟಮ್ಸ್ ಆಯಿತು. ಯಾವುದ್ಯಾವುದು? ದೇರ್ ಅರೈಸಸ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮತ್ತು ಅದರ್ ಸೋರ್ಸಸ್ ಮೇಲೆ ಬಿಫೋರ್ ಟೇಕಿಂಗ್ ಡಿಸಿಷನ್ ವಿ ಶುಡ್ ಎಸ್ಟಿಮೇಟ್ ವೆದರ್ ದಟ್ ಪರ್ಸನ್ ಈಸ್ ಅನ್ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ಅಂತ ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ಸಿನ್ಸ್ ಶಿ ಈಸ್ ಅರೈವಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿರೋದ್ರಿಂದ ನಾವು ಬೇಸಿಕ್ ಕಂಡೀಷನ್ಸ್ ಏನಿರುತ್ತೆ 6 ಸಬ್ಸೆಕ್ಷನ್ 1 ಪ್ರಕಾರ, ದಟ್ ಈಸ್ ನಂಬರ್ 1, ಪ್ರೀವಿಯಸ್ ಇಯರಲ್ಲಿ 182 ಡೇಸ್ ಇರಬೇಕು. ಮತ್ತು he has been in India during the 4 years immediately preceding the previous year for a total period of 365 days or more and has been in India for at least 60 days in the previous year. ಸೊ ಈ ಆ್ಯಂಗಲ್ ಪ್ರಕಾರ ತೊಗೊಂಡ್ರೆ ಪಾಯಿಂಟ್ ನಂಬರ್ 1 ಪ್ರೂವ್ ಆಗಲ್ಲ ಮತ್ತು ಪಾಯಿಂಟ್ ನಂಬರ್ 2 ಪ್ರೂವ್ ಆಗಲ್ಲ. ಏಕೆಂದರೆ 1920 ಇಸ್ ದ ಫಸ್ಟ್ ಇಯರ್ ಶಿ ಹ್ಯಾಸ್ ಕಮ್ ಇನ್ ಟು ಇಂಡಿಯಾ. ಸೊ ಲಾಸ್ಟ್ 4 ವರ್ಷ ಅನ್ನೋ ಪಾಯಿಂಟ್ ಇಲ್ಲಿ ನಾವು ಡಿಸ್ಕಸ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಲಾಸ್ಟ್ ಇಯರಲ್ಲಿ 182 ಡೇಸ್ ಇರಬೇಕಾಯಿತು, ಬಟ್ ಶಿ ಈಸ್ ಪ್ರೆಸೆಂಟ್ ಓನ್ಲಿ ಫಾರ್ 177 ಡೇಸ್. ಓಕೆ, ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ನಾವು ಲಾಸ್ಟ್ 4 ಇಯರ್ಸಲ್ಲಿ ಜಸ್ಟ್ ಹಾರ್ಡ್ಲಿ 16 ಡೇಸ್ ಮಾತ್ರ ಇರ್ತಾರೆ. ಆ್ಯಸ್ ಅ ರೀಸನ್ ಆಫ್ ದಟ್ ಸೆಕ್ಷನ್ 6 ಸಬ್ಸೆಕ್ಷನ್ 1 ಪ್ರಕಾರ ಶಿ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ನನ್ ಆಫ್ ದ ಕಂಡೀಷನ್ಸ್. ಅಟ್ಲೀಸ್ಟ್ ಒಂದಾದರೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದರೆ ವಿ ಮೈಟ್ ಹ್ಯಾವ್ ಸೆಡ್ ದಟ್ ಹರ್ ಆಸ್ ಆ್ಯನ್ ರೆಸಿಡೆಂಟ್. ಸೊ ಇಲ್ಲಿ
ನಾವು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಆ್ಯಸ್ ಅ ರೀಸನ್ ಆಫ್ ದಟ್ ಮಿಸ್ ಚಾರ್ಲಿ ಈಸ್ ಅ ನಾನ್ ರೆಸಿಡೆಂಟ್. ಸೊ ಇದೊಂದು ಪಾರ್ಟ್ 1 ಸೊಲ್ಯೂಷನ್. ಇದು ಎ. ಪಾರ್ಟ್ ಬಿಯಲ್ಲಿ ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ಮತ್ತು ಇನ್ಕಮ್ ಕ್ಯಾಲ್ಕುಲೇಷನ್ಗೆ ದಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ವಿಲ್ ನಾಟ್ ಗೆಟ್ ಎನಿ ಅಂತ ಹೇಳ್ತೀವಿ, ವಿಲ್ ನಾಟ್ ಅಫೆಕ್ಟ್ ಇನ್ ಎನಿ ಮ್ಯಾನರ್. ದಿಸ್ ಇಸ್ ಬಿಕಾಸ್ ಇಲ್ಲಿ ಪ್ರಾಪರ್ಟಿ ಇರೋದು ಮುಂಬೈಲಿ. ಸೊ ಮುಂಬೈಲಿ ಅಂತ ಹೇಳಿದ್ರೆ ಇನ್ಕಮ್ ಈಸ್ ಅರೈಸಿಂಗ್ ಆ್ಯಂಡ್ ಅಕ್ರೂಯಿಂಗ್ ಇನ್ ಇಂಡಿಯಾ, ಹೆನ್ಸ್ ಇಟ್ ಈಸ್ ಟ್ಯಾಕ್ಸಬಲ್ ಕಂಪ್ಲೀಟ್ಲಿ. ರೈಟ್. ಸೊ ಅಲ್ಲಿಗೆ ಇಲ್ಲೇನಿತ್ತು, ಟೋಟಲಾಗಿ 11 ಮಂತ್ಸ್ ಸ್ಯಾಲ್ರಿ ರೆಂಟ್ ತೊಗೊತಾಯಿದ್ರು. ಸೊ ನೆಟ್ ಔಟ್ ಪ್ರಾಪರ್ಟಿ ಆಗಿರೋದ್ರಿಂದ GAV, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ 25,000 into 11, 2,75,000. ಸೊ ಮುನ್ಸಿಪಲ್ ಟ್ಯಾಕ್ಸಸ್ ಯಾವುದು ಕಟ್ಟಿಲ್ಲ, ಸೊ ನೀಡ್ ನಾಟ್ ವರಿ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಲಿ ಮುನ್ಸಿಪಲ್ ಟ್ಯಾಕ್ಸಸ್ನ ನಾವು ಡಿಸೈಡ್ ಮಾಡಿದ್ರೆ, ಡಿಡಕ್ಟ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ, ಇಟ್ ಈಸ್ 2,75,000. ಸೊ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂಲಿ ವಾಟ್ ವಿಲ್ ಬಿ ಡಿಡಕ್ಟೆಡ್? ಡಿಡಕ್ಷನ್ under section 24 subsection A and 24 subsection B. So 24 subsection A will be 30% of your net annual value. So 2,75,000 into 30%, it will be 82,500. Next, interest on loan ಅವರು ಪ್ರೊವೈಡ್ ಮಾಡಿದರೆ 97,500. ಸಿನ್ಸ್ ಇದು ಲೆಟ್ ಔಟ್ ಪ್ರಾಪರ್ಟಿ ಆಗಿರೋದ್ರಿಂದ ಕಂಪ್ಲೀಟ್ಲಿ ಅಲೋ ಆಗುತ್ತೆ. ಸೊ ಎಂಟೈರ್ 97,500. ಸೊ 1,80,000 ಎಂಟೈರ್ ಟೋಟಲಿ ಡಿಡಕ್ಟ್ ಮಾಡಿದ್ರೆ ನಾವು 2,75,000 1,80,000 ಇಟ್ ವಿಲ್ ಬಿ 95,000. Okay, so this will be with respect to income from house property. Next, income from other sources alliide, it is from gift from parents of husband. So ನಿಮಗೆ ಇಫ್ ರಿಲೇಟಿವ್ ಅನ್ನೋ ಚಾರ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಒನ್ಸ್ ಅಗೇನ್ ನೀವು ಅದನ್ನು ನೋಡಿ ಆ ಚಾರ್ಟನ್ನು ಆಮೇಲೆ ಇರೋದನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಹಸ್ಬೆಂಡ್ ಪೇರೆಂಟ್ಸು ಆಲ್ ಟುಗೆದರ್ ಇಟ್ ವಿಲ್ ಕಮ್ ಇನ್ ದ ಕ್ಯಾಟಗರಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಎಕ್ಸಮ್ಟ್, ರಿಲೇಟಿವ್ ಕ್ಯಾಟಗರಿಗೆ ಬರುತ್ತೆ. ಆ್ಯಂಡ್ ಮ್ಯಾರಿಡ್ ಸಿಸ್ಟರ್ ಆಫ್ ದ ಹಸ್ಬೆಂಡ್, ಈವನ್ ದಿಸ್ ಒನ್ ವಿಲ್ ಕಮ್ ಇನ್ ಟು ದ ಕ್ಯಾಟಗರಿ. ಯಾಕೆಂದರೆ ಸಿಸ್ಟರ್ ಆ್ಯಂಡ್ ಬ್ರದರ್ ಈಸ್ ಕವರ್ಡ್. ಸೊ ಅವರ ಸ್ಪೌಸಸ್ಸು ಕವರ್ ಆಗ್ತಾರೆ. ಸೊ ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್. ಬಟ್ ಕ್ಲೋಸ್ ಫ್ರೆಂಡ್ಸ್ ಆಫ್ ದ ಹಸ್ಬೆಂಡ್ ವಿಲ್ ನಾಟ್ ಬಿ ಕವರ್ಡ್. ಸೊ 1,51,000 ಮತ್ತು 22,000 ಇದು ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಡೀಟೇಲ್ಡ್ ಇನ್ಫಾರ್ಮೇಷನ್ ಓದೋದಕ್ಕಿಂತ ಮುಂಚೆ ಆ ಚಾರ್ಟ್ ಒಂದ್ಸಲಿ ನೀವು ನೋಡಿ. ಸೊ ಆ ಚಾರ್ಟನ್ನು ನೋಡಿದ್ರೆ ಯು ವಿಲ್ ಗೆಟ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ಓಕೆ, ಸೊ ಅಲ್ಲಿಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ವಿಲ್ ಬಿ 1,72,000. ಸೊ ಟೋಟಲಿ ಇಟ್ ವಿಲ್ ಬಿ 95,000 and 1,72,000. It will come up to 2,67,000. Okay, so 2,67,000 ಆಯಿತು. ರೈಟ್, ಅಲ್ಲಿಗೆ 2,67,000 ಅಂದರೆ 2,50,000 ವಿಲ್ ಬಿ ದ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಇನ್ನು ಎಕ್ಸ್ಟ್ರಾ 17,000ಗೆ 17,000 ಇಂಟು 5%. ಸೊ 850 ಪ್ಲಸ್ ಎಜುಕೇಷನ್ಸ್ ಇಸ್ 4%, ಟೋಟಲಿ 884. ಸೊ ರೌಂಡ್ ಆಫ್ ಮಾಡಿದ್ರೆ ಇಟ್ ವಿಲ್ ಬಿ 880. ಸೊ ನಿಯರೆಸ್ಟ್ ಅಮೌಂಟ್ ಅಂದರೆ 5ಗಿನ್ನ ಜಾಸ್ತಿ ಇದ್ದರೆ ಮಾತ್ರ ನೆಕ್ಸ್ಟು ರೌಂಡ್ ಆಫ್ ಮಾಡ್ತೀವಿ. ಸೊ 5ಗಿನ್ನ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅರ್ಲಿಯೆಸ್ಟ್ 10 ಯಾವುದಿರುತ್ತೆ ಅದಕ್ಕೆ ರೌಂಡ್ ಆಫ್ ಮಾಡ್ತೀವಿ. ಓಕೆ, ಸೊ ಎಲ್ಲದಕ್ಕೂ ಇಲ್ಲಿ ಕೊಟ್ಟಿರೋ ಪ್ರಕಾರ ನೀವು ಇನ್ಫಾರ್ಮೇಷನ್ ಬರೀಬೇಕು. ಯಾವ್ಯಾವ ಐಟಮ್ ಏನು ತೊಗೊಂಡಿದ್ದೀರಾ, ಯಾವುದೇ ಥರ ಡಿಡಕ್ಷನ್ ಇದೆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ. ದೇ ವಿಲ್ ಎಕ್ಸ್ಪೆಕ್ಟ್ ಆಲ್ ದೀಸ್ ನೋಟ್ಸ್ ಫಾರ್ ಈಚ್ ಆ್ಯಂಡ್ ಎವರಿ ಅಡ್ಜಸ್ಟ್ಮೆಂಟ್. ಓಕೆ, so be cautious about it. I think you are comfortable with this question number 1. Next, it is question number 2. ಸೊ ಇಲ್ಲಿ question number 2 ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನಿಮ್ಮ ಸೈಡ್ ಇಟ್ಕೊಂಡಿರಿ. ಆ್ಯಂಡ್ ನನ್ನ ವಾಯ್ಸ್ ಕೇಳಿಸ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಐ ನೀಡ್ ಟು ಸಾಲ್ವ್ ದಿಸ್. ಬುಕ್ಕು ಮತ್ತು ಇದನ್ನು ಎರಡು ಒಂದೇ ಕಡೆ ನಾನು ಇಟ್ಕೊಂಡು ಸಾಲ್ವ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ರೈಟ್, so I'll keep aside the book, I'll tell you the page number and please follow my words. Right, okay. So page number 8.19 ಪ್ರಕಾರ ಇಲ್ಲಿ the assessee is Dr. Niranjana, a resident individual age 60 years, is running a clinic. Her income, she is a lady, her income and expenditure account for the year ending 31st March 2020 is as under. So they have given you all the information with respect to expenditure and income. So professional income ಆಗಿರೋದ್ರಿಂದ ಇಲ್ಲಿ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಟ್ ಎಲ್ಲ ಹೆಡ್ಸ್ ಆಫ್ ಇನ್ಕಮ್ನು ಇಂಡಿವಿಜುವಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೈಟ್, ಸೊ ಫಸ್ಟು ನಾನಿಲ್ಲಿ ಫಾರ್ಮ್ಯಾಟಿಗೆ ಬರೆದಿರ್ತೀನಿ. ಫಾರ್ಮ್ಯಾಟಲ್ಲಿ ಇಟ್ ಈಸ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ of Mrs.
Niranjana for assessment year 2021. Financial year ಬರಿತೀರಾ, ಅಸೆಸ್ಮೆಂಟ್ ಇಯರ್ ಬರಿತೀರಾ, ಯು ಶುಡ್ ಬಿ ವೆರಿ ಕೇರ್ಫುಲ್. Particulars and amount. So totally income from salary ರೈಸ್ ಆಗುತ್ತಾ, ಇದೆಯಾ? ಎಸ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲರಿ ವಿಲ್ ಕಮ್. ಇನ್ಕಮ್ ಫ್ರಮ್ ಸ್ಯಾಲರಿ ಬರ್ದಿರೋಣ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಏನಾದರೂ ರೆಂಟಲ್ ಇನ್ಕಮ್ ಇದೆಯಾ? ಎಸ್, ಸೆಕೆಂಡ್ ಪಾಯಿಂಟ್ ರೆಂಟ್ ರಿಸೀವ್ಡ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಲ್ಲದೆ ಇದೆ. ಇನ್ಕಮ್ ಫ್ರಮ್ business or profession. Next, income from capital gain. Next, income from other sources, IFRS. Okay, right. So ಅಲ್ಲಿಗೆ ಇದು ನಿಮ್ಮ ಮೇಜರ್ ಥಿಂಗ್. ಸೊ ಇದು ಸೊಲ್ಯೂಷನ್ ಮೇಜರ್ ಪಾರ್ಟ್. ಇಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಬರಬಾರ್ದು. ಅಡ್ಜಸ್ಟ್ಮೆಂಟ್ ಶುಡ್ ಬಿ ಇನ್ ಯೋರ್ ವರ್ಕಿಂಗ್ ನೋಟ್. ಏನೇ ವರ್ಕಿಂಗ್ ನೋಟ್ ಮಾಡಿ ನೀವು ಹಿಂದೆಗಡೆ ಮಾಡ್ಕೋಬೇಕು. ಓಕೆ, ರೈಟ್. ಸೊ ಈಗ ಏನು ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರ ಲೆಟ್ ಅಸ್ ಸಾಲ್ವ್ ಇನ್ ದ ಬಿಗಿನಿಂಗ್ ಯಾವುದು ಬಿಸ್ನೆಸ್ ಅವ್ರ ಪ್ರೊಫೆಷನ್ಗೆ ಸಾಲ್ವ್ ಮಾಡ್ಕೊಂಡಾಗ. ಸೊ ಬಿಸ್ನೆಸ್ ಅವ್ರ ಪ್ರೊಫೆಷನ್ ಸಾಲ್ವ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ ನಾವು? ಫಸ್ಟು ವಿ ಶಲ್ ಟೇಕ್ ಇನ್ ಟು ಕನ್ಸಿಡರೇಷನ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಸೊ P&L ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಎಷ್ಟಪ್ಪ ಇದೆ? 4,40,400. ಸೊ ಕೆಲವೊಂದು ಐಟಮ್ಸ್ನ ನೀವು ಆ್ಯಡ್ ಮಾಡಬೇಕು ಮತ್ತು ಕೆಲವೊಂದು ಐಟಮ್ಸ್ನ ನೀವು ಮೈನಸ್ ಮಾಡಬೇಕು. ಸೊ ಅದು ಯಾವುದೋ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಬರೆಯಲ್ಲ, ಶಾರ್ಟ್ ಫಾರ್ಮಲ್ಲಿ ಬರಿತೀನಿ, ಅಮೌಂಟ್ ಬರಿತೀನಿ. ಯು ಕ್ಯಾನ್ ರೈಟ್ ದ ಸೇಮ್ ವೇ, ಬಟ್ ವೆನ್ ಯು ಆರ್ ಸಾಲ್ವಿಂಗ್ ಇನ್ ದ ಎಕ್ಸಾಮಿನೇಷನ್ ಮೇಕ್ ಶ್ಯೂರ್ ದಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫುಲ್ ಸೆಂಟೆನ್ಸಸ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಕ್ರೆಡಿಟ್ ಸೈಡ್. ಫಸ್ಟು ಕನ್ಸಲ್ಟೇಷನ್ ಆ್ಯಂಡ್ ಮೆಡಿಕಲ್ ಚಾರ್ಜಸ್, ಅದರ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ನೋಡಿ. ಫಾರ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಅಡ್ಜಸ್ಟ್ಮೆಂಟ್ಸ್ ಇದೆಯೋ ಇಲ್ವೋ ಚೆಕ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಅದು ಸ್ಯಾಲ್ರಿ ಆಫ್ 7,500 ಫ್ರಮ್ ಫುಲ್ ಕ್ಯೂರ್ ಹಾಸ್ಪಿಟಲ್ ಅಂತ ಇದೆ, ಅದು ಇಲ್ಲಿಗೆ ಸಂಬಂಧಪಟ್ಟಿರಲ್ಲ. ಓಕೆ, ಸೊ ಅಲ್ಲಿಗೆ ಇಟ್ ಈಸ್ ಕನ್ಸಿಡರ್ಡ್, ಏನೋ ಇಶ್ಯೂಸ್. ಇನ್ಕಮ್ ಟ್ಯಾಕ್ಸ್ ರೀಫಂಡು 5450, ದಟ್ ಈಸ್ ಪ್ರಿನ್ಸಿಪಲ್ 5,000 ಮತ್ತು ಇಂಟ್ರೆಸ್ಟು 450 ಅಂತ ಕೊಟ್ಟಿದ್ದಾರೆ. ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಬೇರೆ? ದೆರ್ ಆರ್ ನೋ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್. ಆದರೆ ಇಲ್ಲಿ ನೀವು ಥಿಂಕ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನಿಮ್ಮ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಇನ್ಕಮ್ ಟ್ಯಾಕ್ಸ್ ರೀಫಂಡಲ್ಲಿ ನಿಮಗೆ ಆಲ್ ಟುಗೆದರ್ ಎಂಟೈರ್ ಥಿಂಗ್ ಹೊಟ್ಟೋಗುತ್ತೆ. ಓಕೆ, IT ರೀಫಂಡ್ ಆದರೆ ಮೈಂಡಲ್ಲಿ ಇಟ್ಕೋಬೇಕು, ಯಾವಾಗಾದರೂ IT ರೀಫಂಡ್ ವಿಲ್ ಬಿ ಡಿಡಕ್ಟೆಡ್ ಬಿಕಾಸ್ ಇಟ್ ಈಸ್ ಆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಆದರೆ ಕೀಪ್ ಇಟ್ ಇನ್ ಮೈಂಡ್, ಪ್ರಿನ್ಸಿಪಲ್ ಇನ್ಕಮ್ ಟ್ಯಾಕ್ಸ್ ಏನಾದರೂ ವಾಪಸ್ ಬಂತು ಅಂತ ಹೇಳಿದ್ರೆ ಅದು ಟ್ಯಾಕ್ಸಬಲ್ ಅಲ್ಲ. ಬಟ್ ಅದ್ರ ಮೇಲೆ ಏನಾದರೂ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ IT ರೀಫಂಡ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ IFRS. ಸೊ ಅಲ್ಲಿ ತೊಗೊಳ್ಳೋಣ. ರೈಟ್. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಯೂನಿಟ್ಸ್ ಆಫ್ ITI, ಇದು ಅಷ್ಟೇ, ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ, ಬಟ್ ಇಟ್ ವಿಲ್ ಬಿ ಶೋಡ್ ಇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಟ್ ಈಸ್ 10,500. ಎಲಿಮಿನೇಟ್ ದಿಸ್. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಗೇಮ್ ಶೋ ಆಫ್ TV ನೆಟ್ ಆಫ್ TDS ಈಸ್ 15,000. ಸೊ ಇದು ಅಷ್ಟೇ, ವಿನ್ನಿಂಗ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಇನ್ ಯುವರ್ ಯಾವುದು 35,000. ಸರ್ ಅದು 15,000 ರುಪೀಸ್ ಏನೋ ಬ್ರ್ಯಾಕೆಟಲ್ಲಿ TDS ಅಂತ ಕೊಟ್ಟಿದ್ದಾರೆ, ಅದೇನು ಮಾಡಬೇಕು ಅದು ನಾನು ಹೇಳ್ತೀನಿ ಲೇಟ್ರ್ ಆನ್. ಸೊ ರೈಟ್ ನಾವು ಇದು ನಿಮಗೆ ಮೂರೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರೋದ್ರಿಂದ ತೆಗೆದಾಕ್ಬಿಡಿ. ಇದರಲ್ಲಿ ಬರೀ 450 ಮಾತ್ರ, 5,000 ಬರಲ್ಲ. ನೆಕ್ಸ್ಟ್ ರೆಂಟು ಎಲ್ಲರಿಗೂ ಗೊತ್ತಿರೋ ಹಾಗೆ ವೆನ್ ಇಟ್ ಕಮ್ಸ್ ಟು ರೆಂಟ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಹೌಸ್ ಪ್ರಾಪರ್ಟಿ. ಸೊ ಇದು ಬರಲ್ಲ. ರೈಟ್. ಸೊ ಎಕ್ಸೆಪ್ಟ್ ಕನ್ಸಲ್ಟೇಷನ್ಸ್ ಆ್ಯಂಡ್ ಮೆಡಿಕಲ್ ಚಾರ್ಜಸ್ ಎಲ್ಲ ನಾವು ತೆಗ್ದಿದ್ದೀವಿ. ಈಗ ನೆಕ್ಸ್ಟ್ ಈಸ್ ಮೆಡಿಸಿನ್ ಕನ್ಸ್ಯೂಮ್ಡ್ ಎಕ್ಸ್ಪೆಂಡಿಚರ್. ಮೆಡಿಸಿನ್ ಕನ್ಸ್ಯೂಮ್ಡ್ ಬಂದಾಗ ಈಸ್ ದರ್ ಎನಿ ಎಕ್ಸ್ಪೆಂಡಿಚರ್, ಐ ಮೀನ್ ಅಡ್ಜಸ್ಟ್ಮೆಂಟ್ ಏನಾದರೂ ಇದೆಯಾ? ರೆಂಟ್ ಪೇಡು, ಕ್ಲಿನಿಕಲ್ ಎಕ್ವಿಪ್ಮೆಂಟ್ಸು, ರೆಂಟ್ ರಿಸೀವ್ಡು, ನಿರಂಜನ್ ಲೋನು, ಟ್ಯೂಷನ್ ಫೀ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್. ಓಕೆ, ಏನೂ ಇಲ್ಲ ಕನ್ಸಿಡರ್ಡ್. ಸ್ಟಾಫ್ ಸ್ಯಾಲರಿ 13,80,000. ತಿರ್ಗಿ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ರೆಂಟ್ ರಿಸೀವ್ಡು ಸ್ಯಾಲ್ರಿ ಅದು ಇನ್ಕಮ್ ಆಗುತ್ತೆ. ಓಕೆ, ಇದು ಇಲ್ಲ. ನೆಕ್ಸ್ಟು ಕ್ಲಿನಿಕಲ್ ಕನ್ಸ್ಯೂಮಬಲ್ಸ್ 1,10,000.
ಕ್ಲಿನಿಕಲ್ ಎಕ್ವಿಪ್ಮೆಂಟ್ಸ್ ಆಯಿತು, ಅದೇ ಸಪ್ರೇಟ್ ಆಗಿದೆ, ಏನು ಇನ್ಕ್ಲೂಷನ್ ಆಗಿಲ್ಲ. ಕ್ಲಿನಿಕಲ್ ಎಕ್ವಿಪ್ಮೆಂಟ್ಸ್ ಆಲ್ಸೋ ನಾವು ಟೇಕನ್ ಇನ್ ಟು, ಏನೂ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡಿಡ್ ನಾಟ್ ಫೈನಲ್. ರೆಂಟ್ ಪೇಡ್ 90,000. ರೆಂಟ್ ಪೇಡ್ 90,000ಅಲ್ಲಿ ಎಸ್ ಫಸ್ಟ್ ಅಡ್ಜಸ್ಟ್ಮೆಂಟು. ರೆಂಟ್ ಪೇಡ್ ಇನ್ಕ್ಲೂಡ್ಸ್ 30,000 ಪೇಡ್ ಬೈ ದ ಚೆಕ್ ಟುವರ್ಡ್ಸ್ ರೆಂಟ್ ಫಾರ್ ಅವರ್ ರೆಸಿಡೆನ್ಷಿಯಲ್ ಹೌಸ್ ಇನ್ ಸೂರತ್. ಸೊ ಇದೇನಾಗುತ್ತೆ, ಸೆಕ್ಷನ್ 37 ಪ್ರಕಾರ ಡಿಸಲ್ವೆನ್ಸ್ ಆಗುತ್ತೆ, ಬಿಕಾಸ್ ಪರ್ಸ್ನಲ್ ಎಕ್ಸ್ಪೆಂಡಿಚರು. ಓಕೆ, ಇದನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. ಎಷ್ಟು? 30,000. ನೆಕ್ಸ್ಟು ಆಮೇಲೆ ರೆಂಟಿಂದ ಆಯಿತು. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 2,55,000. ಎಲ್ಲಿದೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡು? ಥರ್ಡ್ ಒನ್ನಲ್ಲಿ. ರೆಂಟ್ ರಿಸೀವ್ಡ್ ರಿಲೇಟ್ಸ್ ಟು ಪ್ರಾಪರ್ಟಿ ಸಿಚುಯೇಟೆಡ್ ಅಟ್ ಸೂರತ್ ಆ್ಯಂಡ್ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ 27,000. ದ ಮುನ್ಸಿಪಲ್ ಟ್ಯಾಕ್ಸ್ ಆಫ್ 2,000 paid in December 2019 has been included in administrative expenses. ಸೊ ನಾವು ಅಲ್ಲಿ ರೆಂಟ್ ರಿಸೀವ್ಡನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ತೋರಿಸಿರೋದ್ರಿಂದ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಷನ್ನು ಅಲ್ಲೇ ಕೇಳಬೇಕು. ಸೊ ಇಲ್ಲಿ ನಾವು ಅದನ್ನು ಕೇಳೋ ಹಾಗಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಲ್ಲಿ 2,000 rupees ಇನ್ಕ್ಲೂಡ್ ಆಗಿದೆ, ಆ್ಯಡ್ ಇಟ್ ಬ್ಯಾಕ್. ನೆಕ್ಸ್ಟ್ ಆಫ್ಟರ್ ದಟ್, ಅಮೌಂಟ್ ಬಿಟ್ಟು ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ ಅಪ್ರೂವ್ಡ್ ಅಂಡರ್ ಸೆಕ್ಷನ್ 35 1,50,000. ಸೊ ಇಲ್ಲಿ 1,50,000 ಅಂತ ಹೇಳಿದ್ರೆ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ಗೆ ನಾವು ಕೊಟ್ಟಿರೋ ಪ್ರಕಾರ 50% ಅಂದರೆ 150% ಡಿಡಕ್ಷನ್ ಇರುತ್ತೆ. ಓಕೆ, ದಿಸ್ ಈಸ್ ಬಿಕಾಸ್ ಇಟ್ ಈಸ್ ಗಿವನ್ ಟು ಆ್ಯನ್ ರಿಸರ್ಚ್ ಅಸೋಸಿಯೇಷನ್. ಸೊ ಇಲ್ಲಿ ಇವ್ರೇನು ಮಾಡಿದ್ದಾರೆ, 1,50,000 ಕೊಟ್ಟಿರೋದ್ರಿಂದ 1,50,000 rupees ಡಿಡಕ್ಷನ್ 100% ತೊಗೊಂಡಿದ್ದಾರೆ. ಬಟ್ ಆ್ಯಕ್ಚುಲಾಗಿ ನೀವು ಅವರಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೊಗೊಂಡ್ರೆ ಇಟ್ ವಿಲ್ ಬಿ ಎಷ್ಟಾಯಿತು, 1,50,000 ಇಂಟು 150% 225,000. ನೀವು ಅವಾಗಲೇ 1,50,000 ತೊಗೊಂಡಿದ್ದೀರ, ಇನ್ನು ಎಕ್ಸ್ಟ್ರಾ 75,000 ತೊಗೋಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 35 ಎಕ್ಸ್ಟ್ರಾ 75,000. ಸರಿ, ನೆಕ್ಸ್ಟು ನೆಟ್ ಪ್ರಾಫಿಟ್ ತೊಗೊಂಡಾಗಿದೆ. ರೆಂಟ್ ಪೇಡ್ ಆಯಿತು, ಮತ್ತು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿಲ್ಲ. ಡಿಪ್ರಿಸಿಯೇಷನ್ ಯಾವ ಸೆಕ್ಷನ್ನು? ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಸೊ ಕ್ಲಿನಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಅಂಡರ್ ನಿಮ್ಮ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆಸ್ಪೆಕ್ಟ್ಸ್ಗೆ ಬರುತ್ತೆ 15%. ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಫುಲ್ 15% ಬರುತ್ತೆ. ಮತ್ತು ನಿಮ್ಮ 12 ಅಂದರೆ ಆಫ್ಟರ್ ಅಕ್ಟೋಬರ್ ಪರ್ಚೇಸ್ ಮಾಡಿರೋದ್ರಿಂದ 7.5. ಸೊ 5 lakh ಮೇಲೆ 15% ಅಂದರೆ 75,000. 2 lakh ಮೇಲೆ 7.5% ಅಂದರೆ 15,000. ಸೊ ಟೋಟಲಿ ಇಟ್ ವಿಲ್ ಬಿ ಎಷ್ಟಾಯಿತು, 75,000 ಪ್ಲಸ್ 15,000. ಸೊ ಇಟ್ ವಿಲ್ ಬಿ 90,000 ಡಿಪ್ರಿಸಿಯೇಷನ್. It is 75,000 for opening and additional asset purchase during the year 15,000. Right, second adjustment ಆಯಿತು, third adjustment ಆಯಿತು. Fourth one, she received salary of 7,500 per month. ಸೊ ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಹೋಗುತ್ತೆ, ಅಲ್ಲೇ ಬರೋದು ಬಿಡೋಣ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ಏನಾಗುತ್ತೆ ಅಂತ ಹೇಳಿದ್ರೆ, she has received ಇಷ್ಟು 7,500 ಪರ್ ಮಂತ್. ಸೊ ಟೋಟಲ್ ಆಗಿ 12 months ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಅಪ್ ಟು 90,000 ಬರುತ್ತೆ. ಸೊ 90,000ಅಲ್ಲಿ ಇವ್ರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಇವ್ರ ಏಜು? ಸೊ 60 years ಆಗಿರೋದ್ರಿಂದ ಶಿ ವಿಲ್ ಗೆಟ್ 50,000 rupees ಸಿಗುತ್ತೆ. ಅದರ್ವೈಸ್ 40 ಸಿಗ್ತಾಯಿತ್ತು. ಸೊ ಟ್ಯಾಕ್ಸಬಲ್ ಇನ್ಕಮ್ ವಿಲ್ ಬಿ 40. ಸೊ ಡೈರೆಕ್ಟ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 40,000 rupees ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ Dr. Niranjan availed a loan of 5,50,000 from a bank for higher education of her daughter. She repaid principal of 1 lakh and interest around 55,000 during the year 1920. ಸೊ ಇದು ನಿಮಗೆ ಡಿಡಕ್ಷನ್. ಸೊ ಡಿಡಕ್ಷನ್ ಅಂತ ಬಂದಾಗ ಇಲ್ಲಿ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಸೊ ಇದರಲ್ಲಿ ನಿಮಗೆ ಫಸ್ಟ್ ಡಿಡಕ್ಷನ್ ಬಂದು 80E. ಇದು ಎಜುಕೇಷ್ನಲ್ ಲೋನು ಆ್ಯಂಡ್ ಜ್ಞಾಪಕಾಗಲಿ, 80Eಯಲ್ಲಿ ನಿಮಗೆ ಪ್ರಿನ್ಸಿಪಲ್ ಮೇಲೆ ಡಿಡಕ್ಷನ್ ಕೊಡಲ್ಲ. ಡಿಡಕ್ಷನ್ ವಿಲ್ ಬಿ ಗಿವನ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ 55,000 ಕಟ್ಟಿದ್ರೆ 55,000 ಮಾತ್ರ ಬರುತ್ತೆ. ನೆಕ್ಸ್ಟು ಶಿ ಪೇಡ್ 1 lakh ಎಸ್ ಟ್ಯೂಷನ್ ಫೀ ನಾಟ್ ಇನ್ ದ ಡೆವಲಪ್ಮೆಂಟ್ ಫೀಸ್ ಡೊನೇಷನ್ ಅಂತ ಕೊಟ್ಟಿಲ್ಲ. ಟ್ಯೂಷನ್ ಫೀ ಫಿಲ್ ಕೊಟ್ಟಿದ್ದಾರೆ ಫುಲ್ ಟೈಮ್ ಎಜುಕೇಷನ್. ಸೊ ಫುಲ್ ಟೈಮ್ ಎಜುಕೇಷನ್ ಅಂದರೆ 80C.
₹1,00,000 ಸಿಗುತ್ತೆ. ನೆಕ್ಸ್ಟು ಅದಾದಮೇಲೆ an amount of 28,000 ಆಲ್ಸೋ ಬಿನ್ ಪೇಡ್ ಬೈ ಚೆಕ್ ಆನ್ 27th March ಆ್ಯಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಇವರಿಗೆ 60 ಇಯರ್ಸ್ ಆಗಿರೋದ್ರಿಂದ 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ 50,000 ಲಿಮಿಟ್ ಇರುತ್ತೆ. ಸೊ ಎಂಟೈರ್ 28,000 ಸಿಗುತ್ತೆ. ಅವ್ರಿಗೆ 60 ವರ್ಷದಿಂದ ಕಮ್ಮಿ ಇದ್ದಿದ್ರೆ 25,000 ಮಾತ್ರ ಕ್ಲೇಮ್ ಮಾಡ್ಬೋದಾಗಿತ್ತು. ಓಕೆ, ಎಲ್ಲ ಪಾಯಿಂಟ್ ಮುಗಿಸಿದೀವಿ. ಒಂದು ಕಡೆಯಿಂದ ಎಂಡಪ್ ಮಾಡ್ಕೊಂಬರೋಣ. ಸೊ ಈಗ ಇವ್ರದ್ದು ಇಲ್ಲಿ ಎಷ್ಟಾಯಿತು? ಇವ್ರದ್ದು ಟೋಟಲು 440, 400 ಪ್ಲಸ್ 30,000 ಪ್ಲಸ್ 2,000 50 ಮೈನಸ್ 10,500 ಮೈನಸ್ 35,000 ಮೈನಸ್ 27,000 ಮೈನಸ್ 75,000 ಮೈನಸ್ 90,000. ಸೊ 229,450. ಇದು ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಬಿಸ್ನೆಸ್ ಆರ್ ಪ್ರೊಫೆಷನ್. 229,450 ಎರಡಾಯಿತು. ಸೊ ಯಾವುದು ಕ್ಯಾಪಿಟಲ್ ಗೇನ್ ಇಲ್ಲ, ಕ್ಯಾಪಿಟಲ್ ಗೇನ್ ಇಲ್ಲ. ಸೊ ಒಂದು ಹೌಸ್ ಪ್ರಾಪರ್ಟಿ ನೋಡೋಣ. ಹೌಸ್ ಪ್ರಾಪರ್ಟಿ ಬಂದಾಗ ಏನು ಹೇಳಿದರು? ಪಾಯಿಂಟ್ ನಂಬರ್ ಸೆಕೆಂಡಲ್ಲಿ ಹೇಳಿದ್ದಾರೆ. ಟೋಟಲ್ ಆಗಿ ಹೌಸ್ ಪ್ರಾಪರ್ಟಿಲಿ ಏನಾಗುತ್ತೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ರೆಂಟ್ ರಿಸೀವ್ಡ್ ಬಂದು 27,000 ರೂಪಾಯಿ ಅಂತ ಹೇಳಿದ್ದಾರೆ. ಓಕೆ, ಕರೆಕ್ಟಾ? ಅದರಲ್ಲಿ ನಾವೇನು ತೆಗಿತೀವಿ? ಮೊದಲು ಮುನ್ಸಿಪಲ್ ಟ್ಯಾಕ್ಸಸ್ 2,000 ರೂಪಾಯಿ ಕಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ 25,000. ಸೊ ಇದರಲ್ಲಿ 2 ಥಿಂಗ್ಸ್ ತೆಗಿತೀವಿ ನಾವು. ಏನು? ಸೆಕ್ಷನ್ 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, ಸೆಕ್ಷನ್ 24B ಇಂಟ್ರೆಸ್ಟ್ ಆನ್ ಲೋನು. ಸೊ ಲೋನ್ ಬಗ್ಗೆ ಏನೂ ಕೊಟ್ಟಿಲ್ಲ. ಸೊ 24B ಬರಲ್ಲ. 25,000 ಇಂಟು 30%, 7,500 ರೂಪೀಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರುತ್ತೆ. ಸೊ ಅಲ್ಲಿಗೆ ಟ್ಯಾಕ್ಸಬಲ್ ವಿಲ್ ಬಿ 17,500 ರೂಪೀಸ್. ಸಿಂಪಲ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 17,500. ಲಾಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಿಗೆ ಬಂದಾಗ ಕ್ರೆಡಿಟ್ ಸೈಡಲ್ಲಿತ್ತು, ಅವಾಗಲಿಲ್ಲ. ಯಾವುದ್ಯಾವುದು? ಒಂದು ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಅದರಲ್ಲಿ ಇಂಟ್ರೆಸ್ಟ್ ಆನ್ IT ರೀಫಂಡ್ 450 ಮಾತ್ರ. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಯೂನಿಟ್ಸ್ ಆಫ್ UTI, ಅದು ಎಕ್ಸೆಂಪ್ಟ್ ಅದು. ಓಕೆ, ಐ ಥಿಂಕ್ 10 ಸಬ್ಸೆಕ್ಷನ್ 35 ಬರ್ಬೋದು. 35. ಎಸ್. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ವಿನ್ನಿಂಗ್ ಫ್ರಮ್ ಗೇಮ್. ಎಸ್, ಇದು ಲಾಸ್ಟ್ ಐಟಮ್. ಡಿವಿಡೆಂಡ್ ಬಂದು ಎಕ್ಸೆಂಪ್ಟ್ ಇರುತ್ತೆ, ಸೆಕ್ಷನ್ 35 ಪ್ರಕಾರ 0. ಸೊ ಈಗ ವಿನ್ನಿಂಗ್ಸ್ ನೀವು ತೊಗೊಂಡಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ವಿನ್ನಿಂಗ್ಸಲ್ಲಿ ಯಾವಾಗಲೂ ಅವರು ನೆಟ್ ಕೊಟ್ಟಿರ್ತಾರೆ, ಅಂದರೆ TDS ಡಿಡಕ್ಟ್ ಮಾಡಿ ಮಿಕ್ಕಿರೋ ಅಮೌಂಟನ್ನು ಆ್ಯಡ್ ಬ್ಯಾಕ್ ಮಾಡಿರ್ತಾರೆ. ನೀವು ಗ್ರಾಸ್ ತೊಗೋಬೇಕು. ಸೊ ಇಲ್ಲಿ ಪೇಜ್ ನಂಬರ್ 8.19 ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಇನ್ಕಮ್ 35,000, ಅದರ ಮೇಲೆ TDS ನೆಟ್ ಆಫ್, ಅಂದರೆ ಡಿಡಕ್ಟ್ ಮಾಡಾದ ಮೇಲೆ ಬಂದಿರೋ ಅಮೌಂಟ್ 35,000, ಅಂದರೆ ಒರಿಜಿನಲ್ ವಿನ್ನಿಂಗ್ಸು 50,000. ಸೊ 50,000 ತೋರಿಸ್ಬೇಕು. ಸೊ ಅಲ್ಲಿಗೆ ಟೋಟಲು 50,450 ಆಗುತ್ತೆ. ಓಕೆ, 50,450. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು, ಗೊತ್ತಿರಲಿ. 40,000 ಪ್ಲಸ್ 17,500 ಪ್ಲಸ್ 229,450 ಪ್ಲಸ್ 50,450. ಸೊ 3,37,400. ಅದರಲ್ಲಿ ಇದೆಲ್ಲ ಮಾಡಿದ್ರೆ ನೆಟ್ ಟೋಟಲ್ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮು ಮೈನಸ್ 1,00,000 ಮೈನಸ್ 28,000 ಮೈನಸ್ 55,000 ಎಷ್ಟಪ್ಪ ಆಯಿತು? 1,54,400. ಓಕೆ, ರೈಟ್. ಸೊ ಮಾಡಬೇಕಾದ್ರೆ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಕ್ಸ್ಟ್ರಾ ಡಿಫಿಕಲ್ಟು ಕಂಟೆಂಟ್ಸು ನಿಮ್ಮ ಲೆವೆಲ್ಗೆ ಕೊಡುವಂಥದ್ದು ಇರುತ್ತೆ, ಇರಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾಟ್ ಸೋ ಡಿಫಿಕಲ್ಟ್. ಯಾವುದಾದ್ರೂ 1 ಅಥವಾ 2 ಐಟಮು ನಿಮಗೆ ಕಾಂಟ್ರಡಕ್ಷನ್ ಥರ ಕೊಡ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಗೆ ಐಟಮ್ಸ್ ಗೊತ್ತಿರುತ್ತೆ. ಇಲ್ಲಿ ನೀವು ತಪ್ಪು ಮಾಡೋ ಚಾನ್ಸಸ್ ತುಂಬ ಜಾಸ್ತಿ. ಏನು ನೀವು ಡಿಫಿಕಲ್ಟಿ ಫೇಸ್ ಮಾಡ್ತೀರಾ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ನೀವು ಎಷ್ಟೊಂದು ಏನಂತ ಹೇಳ್ತೀವಿ ಎಕ್ಸ್ಪ್ಲನೇಷನ್ಸ್ ಬರೀಬೇಕಾಗುತ್ತೆ. ಸೊ ಅದೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಮೇಕ್ ಶ್ಯೂರ್ ನೀವು ಹೇಗೆ ಅಕೌಂಟ್ಸಲ್ಲಿ 20 ಮಾರ್ಕ್ಸ್ ಪ್ರಾಬ್ಲಮ್ನ ಬ್ಯಾಲೆನ್ಸ್ ಶೀಟ್ ಸಮೇತ ಮಾಡಿ ಪ್ರಾಕ್ಟೀಸ್ ಮಾಡ್ತೀರಾ, ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಡೂ ದಿಸ್ ಥಿಂಗ್. ಓಕೆ, ಫುಲ್ ಒಂದು ಶಾರ್ಟು 20 ಮಾರ್ಕ್ಸ್ ಅಂತ ಹೇಳಿದ್ರೆ ಎಷ್ಟು ಮಿನಿಟ್ಸ್ ಬೇಕು? 30 ಮಿನಿಟ್ಸ್ ಒಳಗಡೆ ಸಾಲ್ವ್ ಮಾಡೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ರೈಟ್. ಸೊ
ಸೊ ಟೋಟಲಿ ವಿ ಹ್ಯಾವ್ ಡನ್ 2 ಪ್ರಾಬ್ಲಮ್ಸ್. ಈಗ ಲೆಟ್ ಮೀ ಟೇಕ್ ದ ಥರ್ಡ್ ಒನ್. ಸೊ ಥರ್ಡ್ ಒನ್ ಬಂದಾಗ ಮಿಸ್ಟರ್ ಪೂರ್ವಿ, aged 55 years, is a chartered accountant in practice. She maintains her accounts on cash basis. ಸೊ ಕ್ಯಾಶ್ ಬೇಸಿಸ್ ಅಂತ ಹೇಳಿದ್ರೆ ಅವ್ರು ಏನು ಎಕ್ಸ್ಪೆಂಡಿಚರ್ ಪೇಮೆಂಟ್ ಮಾಡಿರ್ತಾರೆ, ಏನು ಇನ್ಕಮ್ ರಿಸೀವ್ ಮಾಡಿರ್ತಾರೆ, ಫುಲ್ಲಿ ಟ್ಯಾಕ್ಸಬಲ್, ಫುಲ್ಲಿ ಅಲೋಡ್. ನೀವಲ್ಲಿ ಪಾರ್ಟ್ ಪೇಮೆಂಟು ಅಂದರೆ 2 ವರ್ಷದ ಕಟ್ಟಿದ್ದಾರೆ, 3 ವರ್ಷದ ಕಟ್ಟಿದ್ದಾರೆ ಅಂತೇಳಿ ಅಕೌಂಟ್ಸ್ ಬೇಸಿಸ್ ಮೇಲೆ ಯು ಶುಡ್ ನಾಟ್ ಡೂ ಎನಿ ಅಡ್ಜಸ್ಟ್ಮೆಂಟ್ಸ್. ಓಕೆ, ಅದೇನಿದ್ರು ಅಕ್ರೂವಲ್ ಬೇಸಿಸ್ ಇದ್ದಾಗ ಮಾತ್ರ. ನೆಕ್ಸ್ಟು, ಸೊ ಇಲ್ಲಿ ಪ್ರಕಾರ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಥರನೇ ಇನ್ ಡೀಟೇಲ್ ಆಸ್ಪೆಕ್ಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಗೆ ಸಾಲ್ವ್ ಮಾಡಿದ್ವಿ ಅದೇ ಥರ ತಗೋಣ. ಸೊ ಕಂಪ್ಯೂಟೇಷನ್ ಆಫ್ ಪೇಜ್ ನಂಬರ್ 8.22, ಕ್ವಶನ್ ನಂಬರ್ 3. ಕಂಪ್ಯೂಟೇಷನ್ ಆಫ್ ಯಾವ ಇನ್ಕಮ್? ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ Purvi for assessment year 2021. Particulars, amount, okay, salary, HP ಇದೇ ಫಾರ್ಮ್ಯಾಟಲ್ಲೇ ಬರೀಬೇಕು, ಅದನ್ನು ಮಿಸ್ ಮಾಡಬೇಡಿ. ಬಿಸ್ನೆಸ್ ಆರ್ ಪ್ರೊಫೆಷನ್, capital gain, IFOS. So after that, gross total income minus deductions under section chapter 6A. ಏನೇನಿದೆ ಡಿಡಕ್ಷನ್ಸ್ ಬರಲಿ. ಅದಾದಮೇಲೆ ನೆಟ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ, ಅದಾದಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಮೇಲೆ ಮಾಡ್ಕೊಳ್ಳೋಣ. ರೈಟ್, ಈಗ first of all I shall complete business or profession. Net profit as per P&L account ಎಷ್ಟಿದೆ? 9,28,224. okay, right. So some items will be deducted and some item added and might deducted. ಫಾರ್ಮ್ಯಾಟ್ ಬರೀಬೇಕು, ಅದಕ್ಕೆ ಬರ್ಸಿದ್ದೀನಿ ನಾನು ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ನೋಡಿ ಅದೇ ಥರ ಅದು ಬರೀಬೇಕು. ಆ್ಯಡ್ ಬ್ಯಾಕ್ ಮಾಡೋದೇನು, ದಟ್ ಈಸ್ ಎಕ್ಸ್ಪೆಂಡಿಚರ್ ಡಿಸಲೌಡ್ ಆರ್ ಇನ್ಕಮ್ ಟ್ಯಾಕ್ಸಬಲ್ ಬಟ್ ನಾಟ್ ಇನ್ಕ್ಲೂಡೆಡ್. ಮತ್ತು ಡಿಡಕ್ಷನ್ನು ಇನ್ಕಮ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದಿಸ್ ಹೆಡ್ ಬಟ್ ಟ್ಯಾಕ್ಸಬಲ್ ಅಂಡರ್ ಅದರ್ ಹೆಡ್ ಆರ್ ಇನ್ಕಮ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಸೊ ಈ ಐಟಮ್ಸ್ ಮೈನಸ್ ಆಗುತ್ತೆ, ಅದು ಹೆಡ್ಡಿಂಗ್ ಬರೀಬೇಕು ನೀಟಾಗಿ. ರೈಟ್, ಸೊ ಈಗ ಫಸ್ಟು ಕ್ರೆಡಿಟ್ ಸೈಡಿಂದ ತೊಗೊಳ್ಳೋಣ. ಫೀಸ್ ಆ್ಯಂಡಲ್ಲಿ ಆಡಿಟ್ ಟು ಟ್ಯಾಕ್ಸೇಷನ್ ಸರ್ವಿಸಸ್ ಮತ್ತು ಕನ್ಸಲ್ಟೆನ್ಸಿ ಅಂತ ಹೇಳಿ ಎಷ್ಟೊಂದು ಐಟಮ್ಸ್ ತೊಗೊಂಡಿದ್ದಾರೆ. ಫೀಸಸ್ಸು ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? No, there are no adjustments. All the things are considered. Next, dividend on shares of Indian companies. Income from other sources ಕೊಟ್ಟೋಗುತ್ತೆ. ಟ್ರಾನ್ಸ್ಫರ್ ಈಗಲೇ ಮಾಡಿಬಿಡ್ತೀನಿ. ಡಿವಿಡೆಂಡ್, ಸೊ ಇದು ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇರುತ್ತೆ. ಸೆಕ್ಷನ್ 10 ಸೆಕ್ಷನ್ 34 ಪ್ರಕಾರ ಇದಕ್ಕೆ ಎಕ್ಸೆಂಟ್ 10,524 ಬರಲ್ಲ. ಇನ್ಕಮ್ ಫ್ರಮ್ UTI ಇದು ಅಷ್ಟೇ 1034 UTI ಇದು ಬರಲ್ಲ. ಮತ್ತು ಹಾನರೇರಿಯಮ್ ರಿಸೀವ್ಡ್ ಈಸ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದನ್ನು ಇಲ್ಲೇ ತಗೋಬೋದು 15,800. ನೆಕ್ಸ್ಟು ರೆಂಟ್ ರಿಸೀವ್ಡ್, ಇಟ್ ವಿಲ್ ಗೋ ಟು ಹೌಸ್ ಪ್ರಾಪರ್ಟಿ, ನೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಸೊ ಕ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 85,600 ಲೆಟ್ ಔಟ್ ಪ್ರಾಪರ್ಟಿ. ಸೊ ಕ್ರೆಡಿಟ್ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು. ಡೆಬಿಟ್ ಸೈಡಿಗೆ ಬಂದಾಗ ಮೊದಲನೇದು ಸ್ಯಾಲ್ರಿ ಟು ಸ್ಟಾಫ್. ಸೊ ಸ್ಯಾಲ್ರಿ ಟು ಸ್ಟಾಫಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅದರ ಇನ್ಫಾರ್ಮೇಷನಲ್ಲಿ ನೋಡ್ಕೊಳ್ಳಿ. ಅಲೋಬಲ್ಲು ಸೆಕೆಂಡ್ ಒನ್ ಇಲ್ಲ, ಥರ್ಡ್ ಒನ್ ಇಲ್ಲ, ಫೋರ್ತ್ ಒನ್ ಇಲ್ಲ. 30,000 ಪೇಡ್ ಟು ಕಂಪ್ಯೂಟರ್ ಸ್ಪೆಷಲಿಸ್ಟ್ ಇನ್ ಕ್ಯಾಶ್ ಫಾರ್ ಅಸಿಸ್ಟಿಂಗ್ ಮಿಸ್ಸಸ್ ಪೂರ್ವಿ ಇನ್ ಒನ್ ಪ್ರೊಫೆಷ್ನಲ್. ಸೊ ಇದು 48(3) ಡಿಡಕ್ಷನ್, ನಾನ್ ಡಿಡಕ್ಷನ್ ಬರುತ್ತೆ. ಯಾಕೆಂದರೆ 48(3) ಪ್ರಕಾರ ಯಾರಿಗೂ ಒಂದೇ ದಿನ ನಾವು ಕ್ಯಾಶ್ 10,000 ರೂಪಾಯಿಗಿನ್ನ ಜಾಸ್ತಿ ಕೊಡೋಂಗಿಲ್ಲ. ಇವರು 30,000 rupees ಕೊಡ್ತಾ ಇದ್ದಾರೆ, ಹೆನ್ಸ್ ಇಟ್ ಇಸ್ ಡಿಸಲೋಡ್. ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಎಕ್ಸ್ಪೆಂಡಿಚರ್, ಸೆಕೆಂಡ್ ಈ ಕಡೆ ಸ್ಟೈಫಂಡ್ ಟು ಆರ್ಟಿಕಲ್ ಅಸಿಸ್ಟೆನ್ಸ್ 1,37,000, ಇನ್ಸೆಂಟಿವ್ಸ್ ಟು ಆರ್ಟಿಕಲ್ ಅಸಿಸ್ಟೆನ್ಸ್ 13,000. ಸೊ ಆ್ಯಸ್ ಪರ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ಸಲ್ಲಿ ಕೊಟ್ಟಿರೋ ಪ್ರಕಾರ
The ICAS clarified that these two things will be treated as an expenditure for an chartered accountant. So need not to worry, ಇದು ಎಕ್ಸ್ಪೆಂಡಿಚರ್ ಏನು ಆಗಿದೆ ಅದು ಕರೆಕ್ಟ್ ಆಗಿದೆ, ನೀಡ್ ನಾಟ್ ವರಿ. ಮತ್ತು ಸೆಕೆಂಡ್ ಪಾಯಿಂಟ್ ಹೇಳಿದರೆ ವ್ಯಾಲ್ಯೂ ಆಫ್ ಬೆನಿಫಿಟ್ಸ್ ರಿಸೀವ್ಡ್ ಫ್ರಮ್ ದ ಕ್ಲೈಂಟ್ಸ್ ಡ್ಯೂರಿಂಗ್ ದ, ಅದು ಆಮೇಲೆ ತೊಗೊಳ್ಳೋಣ. ಇನ್ಸೆಂಟಿವ್ಸ್ ಟು ಆರ್ಟಿಕಲ್ ಅಸಿಸ್ಟೆನ್ಸ್ ರೆಪ್ರೆಸೆಂಟ್ ಅಮೌಂಟ್ ಪೇ ಟು ಆರ್ಟಿಕಲ್ ಅಸಿಸ್ಟೆನ್ಸ್ ಫಾರ್ ಪಾಸಿಂಗ್ IPCC ಎಕ್ಸಾಮಿನೇಷನ್ ಅಟ್ ಫಸ್ಟ್ ಅಟೆಂಪ್ಟ್. ಸೇಮ್ ಯಾವ ಕಾರಣಕ್ಕೆ ಬೇಕಾದರೂ ಕೊಟ್ಟಿರಲಿ, ಇಟ್ ಈಸ್ ನಾಟ್ ಅ ಫ್ಯಾಕ್ಟ್ ಟು ಬಿ ಕನ್ಸಿಡರ್ಡ್, ನೀಡ್ ನಾಟ್ ಟು ವರಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಒನ್ ಮೋರ್ ಥಿಂಗ್ ಈಸ್ ಆಫೀಸ್ ರೆಂಟು 12,24,000. ಮತ್ತು ಇನ್ನೊಂದಿದೆ, ವ್ಯಾಲ್ಯೂ ಆಫ್ ದ ಬೆನಿಫಿಟ್ಸ್ ರಿಸೀವ್ಡ್ ಫ್ರಮ್ ದ ಕ್ಲೈಂಟ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರೊಫೆಷನ್ ಈಸ್ 10,500 rupees. ಇದನ್ನು ನಾವು ತೊಗೋಬೇಕು. ಏಕೆ ಅಂತ ಹೇಳಿದ್ರೆ ನಾವು ಪ್ರೊಫೆಷನಲ್ಲಿರಬೇಕಾದ್ರೆ ಬೆನಿಫಿಟ್ಸ್, ನಾವೇನೇ ಬೆನಿಫಿಟ್ಸ್ ರಿಸೀವ್ ಮಾಡಲಿ, ಐದರ್ ಇಟ್ ಮೇ ಬಿ ಥ್ರೂ ಕ್ಯಾಶ್ ಆಗಿರ್ಬೋದು, ಕೈಂಡ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಕನ್ಸಿಡರ್ಡ್. ಸೊ ಇಲ್ಲಿ ಅದು ಕನ್ಸಿಡರ್ ಮಾಡಿಲ್ಲ, ಕನ್ಸಿಡರ್ ಮಾಡಬೇಕು. ಸೊ ಅದು ನಾವಾಗಲೇ ತೊಗೋಬೇಕಾಯ್ತು, ನಾನು ಐ ಫಾರ್ಗಾಟ್ ಇಟ್. ಸೆಕೆಂಡ್ ಪಾಯಿಂಟ್, ಯಾವಾಗ ಇದನ್ನು ನಾವು ನೋಡಬೇಕಾಗಿತ್ತು ಅಂದರೆ ಫೀಸ್ ಆ್ಯಂಡ್ ಕ್ರೆಡಿಟ್ ಐಟಮಲ್ಲಿ ಆಡಿಟ್, ಟ್ಯಾಕ್ಸೇಷನ್ ಮತ್ತು ಕನ್ಸಲ್ಟೆನ್ಸಿ ಇದೆಯಲ್ಲ, ಅಲ್ಲಿದು 10,500 ಬರಬೇಕು. ಬಟ್ ಅದನ್ನು ಅವಾಗ ಇನ್ಕ್ಲೂಡ್ ಮಾಡಿರಲಿಲ್ಲ, ಈಗ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಐಟಮ್ ಈಸ್ ಆಫೀಸ್ ರೆಂಟ್. ಆಫೀಸ್ ರೆಂಟ್ 12,24,000 ಕಟ್ಟಿದ್ದಾರೆ. ಇಸ್ ದರ್ ಎನಿ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ದಟ್? ನೋ, ಯಾವುದೂ ಇಲ್ಲ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಮೀಟಿಂಗ್ ಆ್ಯಂಡ್ ಸೆಮಿನಾರ್, ಕಾನ್ಫರೆನ್ಸು, ಐ ಡೋಂಟ್ ಥಿಂಕ್ ಸೊ. ಯಾವುದೂ ಇಲ್ಲ. ಪರ್ಚೇಸ್ ಆಫ್ ಕಾರ್ ಫಾರ್ ಅಫಿಷಿಯಲ್ ಯೂಸ್ 80,000. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಆ್ಯಡ್ ಬ್ಯಾಕ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಪರ್ಚೇಸ್ ಆಫ್ ಕಾರ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಅನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಿಕಾಸ್ ಇಟ್ ಈಸ್ ಅನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ಅಲೋಡ್ ಅಕಾರ್ಡಿಂಗ್ ಟು ಸೆಕ್ಷನ್ 37 ಸಬ್ಸೆಕ್ಷನ್ 1. ಓಕೆ, 37 ಅಂತ ಬರೆದ್ರೂ ಆಗುತ್ತೆ. ಸೊ 80,000 rupees. ಬಟ್ ಇದಕ್ಕೆ ನಮಗೆ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡ್ಬೋದು. ಯಾಕೆಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಿಕ್ಸ್ಡ್ ಅಸೆಟ್ ಅಲ್ವಾ, ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. 80,000 rupeesಗೆ 15% ಫಸ್ಟ್ ಒನಲ್ಲಿ ಕೊಟ್ಟಿರೋ ಪ್ರಕಾರ. ಸೊ 50,000 ಇಂಟು 15%. ಯಾವಾಗ ಪರ್ಚೇಸ್ ಮಾಡೋದು ಇದು? ಇನ್ಯಾವುದಾದ್ರೂ ಇದೆಯಾ ಫಿಕ್ಸ್ಡ್ ಅಸೆಟ್ಟು? 80,000, ಸಾರಿ. ಸೊ 80,000 ಇಂಟು 15%, 12,000. ಸೊ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32, 12,000 rupees ಕ್ಲೇಮ್ ಮಾಡ್ಬೋದು. ನೆಕ್ಸ್ಟು ರಿಪೇರ್, ಮೇಂಟೆನೆನ್ಸ್ ಆ್ಯಂಡ್ ಪೆಟ್ರೋಲ್ ಆಫ್ ಕಾರು 4,000. ಇದಕ್ಕೆ ಸಂಬಂಧಪಟ್ಟಾಗೆ ಥರ್ಡ್ ಅಡ್ಜಸ್ಟ್ಮೆಂಟ್ ಇದೆ. ಅದರಲ್ಲಿ 2,000 ಫಾರ್ ದ ಪೀರಿಯಡ್ ಫ್ರಮ್ 1/10/2019 to 39. ಎಸ್, ಇದು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರೋ ಎಕ್ಸ್ಪೆಂಡಿಚರು. ಯಾಕೆಂದರೆ ಕ್ಯಾಶ್ ಬೇಸಿಸ್ ಅಂತ ತೊಗೊಂಡಾಗ ಅವನು ಎಷ್ಟು ವರ್ಷದ ಬೇಕಾದ್ರೂ ದುಡ್ಡು ಕೊಡ್ಬೋದು. ನೀವು ಅದನ್ನು ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರ್ಸ್ ಅಂತ ಬೈಫರ್ಗೇಟ್ ಮಾಡೋ ಹಾಗಿಲ್ಲ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಇನ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 5,25,000 ಮತ್ತು RBI ನಾರ್ಮ್ಸ್ ಪ್ರಕಾರ 32,000 rupees ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಇನ್ಕ್ಲೂಡ್ ಆಗಿದ್ದರೆ ನಾವು ಅದನ್ನು ಅವಾಗಲೇ ಕನ್ಸಿಡರ್ ಮಾಡ್ತೀವಿ. ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಸರ್ ಹಂಗಿದ್ರೆ ಇನ್ನು ಮಿಕ್ಕಿರೋದು ಇನ್ಕ್ಲೂಡ್ ಆಗಿಲ್ಲ ಅಂತನಾ? ನೋ, ಏನು ಇನ್ಕ್ಲೂಡ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಏನು ಇನ್ಕ್ಲೂಡ್ ಆಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹೆನ್ಸ್ ವಾಟ್ ಎವರ್ ದ ಎಕ್ಸ್ಪೆಂಡಿಚರ್ ಗಿವನ್ ಎಸ್ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ 5,25,000 ಇಸ್ ಪರ್ಫೆಕ್ಟ್. ನೀಡ್ ನಾಟ್ ಟು ವರಿ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಪ್ರಾಪರ್ಟಿ 3,000 rupees ಇಲ್ಲಿ ಬರಬಾರ್ದು. ಏಕೆಂದರೆ ಮುನ್ಸಿಪಲ್ ಟ್ಯಾಕ್ಸು ಇಟ್ ಈಸ್ ರಿಲೇಟೆಡ್ ಟು ಹೌಸ್ ಆಗಿರೋದ್ರಿಂದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಹೋಗುತ್ತೆ. 3,000 ಆ್ಯಡ್ ಮಾಡಿ ಮತ್ತು HP ಮೈನಸ್ ಮುನ್ಸಿಪಲ್ ಟ್ಯಾಕ್ಸು 3,000 rupees ಡಿಡಕ್ಟ್ ಮಾಡಿ. ನೆಕ್ಸ್ಟ್ ಆಫ್ಟರ್ ದಟ್, ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕಂಪ್ಲೀಟ್ ಮಾಡಿದ್ದೀವಿ. ಅದರ ನಾವು P&L ಅಕೌಂಟ್ ಕಂಪ್ಲೀಟ್ ಆಯಿತು. ಮತ್ತು ಪೇಜ್ ನಂಬರ್ 8.23 ಎಲ್ಲ ಅಡ್ಜಸ್ಟ್ಮೆಂಟ್ಸು ತೊಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಈ ಕಡೆ is medical insurance premium on the health of dependent brother and major son on amounts to 5,000 and 10,000 respectively paid in cash. ಓಕೆ, ಇದು ಎರಡೂ ಬರಲ್ಲ. ಏಕೆಂದರೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಬ್ರದರ್ ಈಸ್ ನಾಟ್ ಕರೆಕ್ಟ್. ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಬ್ರದರ್ ಅನ್ನೋದು ಫ್ಯಾಮಿಲಿ ಕ್ಯಾಟಗರಿಗೆ ಬರಲ್ಲ. ಚೆಕ್ ಒನ್ಸ್ 80D ಅದೊಂದು. ಮತ್ತು ಇನ್ನೊಂದು ಮೇಜರ್ ಸನ್ನಿಗೆ ಕಟ್ಟಿದ್ದಾರೆ, ಅದು ಅಲೋ ಆಗ್ತಾಯಿತ್ತು. ಆದರೆ ಕ್ಯಾಶಲ್ಲಿ ಕಟ್ಟಿರೋದ್ರಿಂದ ಅದು ಅಲೋ ಆಗೋಲ್ಲ. ಸೊ 80D ಕಂಪ್ಲೀಟಾಗಿ ಹೊರಟೋಗುತ್ತೆ, ಬರಲ್ಲ. ಮತ್ತು ಶಿ ಇನ್ವೆಸ್ಟೆಡ್ ಅನ್ ಅಮೌಂಟ್ ಆಫ್ 10,000 ಇನ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಅಂಡರ್ 80C. ಸೊ 80Dಯಲ್ಲಿ ಯಾವ ಎಕ್ಸ್ಪೆಂಡಿಚರು ಬರಲ್ಲ. 80Cಯಲ್ಲಿ NSC 10,000 rupees ಬರುತ್ತೆ. ಸರಿ, ಅಲ್ಲಿಗೆ ಎಂಟೈರ್ ಎಕ್ಸ್ಪೆಂಡಿಚರ್ ಆಯಿತು. ಸೊ ಒಂದು ಕಡೆಯಿಂದ ಬರಲ್ಲ.
to let us end this. 928 224 plus 10,500 plus 80,000 plus 3,000 minus 42,000. So 10 lakhs 9 lakhs 79,000. ಒಂದು ನಿಮಿಷ ಯಾಕೋ ಏನೋ ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. Did I miss anything? ರೆಂಟ್ ರಿಸೀವ್ಡನ್ನ ನಾವು ಡಿಡಕ್ಟ್ ಮಾಡಲಿಲ್ಲ ಅಲ್ವಾ? 85,600. I didn't deducted it. ರೆಂಟ್ ರಿಸೀವ್ಡ್ ಒಂದು ಡಿಡಕ್ಟ್ ಮಾಡಿಲ್ಲ. ಮಿನಿಟ್ ಒಂದು ಕಡೆಯಿಂದ ನೋಡೋಣ. 9,28,024 ಅಲ್ವಾ? ಪ್ಲಸ್ 10,500 ಪ್ಲಸ್ 80,000 plus 3,000 minus 30,000 minus 12,000 minus 85,600. Okay, ಅಲ್ಲಿಗೆ 9,20,200 is as per them. So 26,076. Okay, ಇಲ್ಲೆಲ್ಲ ನಾನು ಐ ಮಿಸ್ಡ್ ಇಟ್. ದಟ್ ಈಸ್ ನನ್ನ IFOS ಎಲ್ಲ ಇಲ್ಲಿ ತೊಗೊಂಡಿಲ್ಲ. ನಂಬರ್ 1 95 10,524 ಒಂದು ಮಿಸ್ ಮಾಡಿದ್ದೀನಿ. ಡಿವಿಡೆಂಡಿಂದು ಅದು ಡಿಡಕ್ಟ್ ಮಾಡಲಿಲ್ಲ, ಡೈರೆಕ್ಟಾಗಿ ಬರುತ್ತೆ ಅಲ್ವಾ? 10,524 ಒಂದು. ಅದಾದಮೇಲೆ ಇನ್ಕಮ್ ಫ್ರಮ್ ಯು ಟಿ 7,600 ಡಿಡಕ್ಟ್ ಮಾಡಲಿಲ್ಲ. ಆನರೇರಿಯಮ್ 15,800. ರೈಟ್, ಸೊ ದಿಸ್ ಇಸ್ ಮೈ ಮಿಸ್ಟೇಕ್. $6,200. 40,000 ಯಾವ್ದು ಬಿಟ್ಟೆ? ವಾಟ್ ಈಸ್ ದಟ್? $10,500 is taxable, is taken. Wait, so 48,300 should be added ಅಲ್ವಾ? ಸೊ ಇದನ್ನು ಮಾಡಿದ್ದೀವಿ. 48,300 40,000 ಆ್ಯಡ್ ಮಾಡಬೇಕು. ಓಕೆ, ಪ್ಲಸ್ ರೈಟ್ 9,20,200. ಸೊ ಇಲ್ಲಿ ನಾವು ಡಬಲ್ ಎಂಟ್ರಿ ಕೊಡಬೇಕು, ಅದೊಂದು ಮರೆತಿದ್ದೀವಿ. ಸೊ ಮೇಕ್ ಶೋರ್ ದಟ್ IFOSಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿದ್ವಿ. ವಿತ್ ರೆಸ್ಪೆಕ್ಟ್ ಟು ದ BP ಮಾಡಬೇಕಾದ್ರೂ ಅದನ್ನು ತೆಗಿಬೇಕು ನಾವು. ಸೊ ಲಿಮಿಟೆಡ್ ಅದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಬಿಸ್ನೆಸ್ ಶಾಪ್ ಆಪ್ಷನ್ ನೆಕ್ 20,200 ಆಯಿತು. ಸೊ ಸ್ಯಾಲ್ರಿ ಯಾವುದೂ ಇಲ್ಲ, ಹೌಸ್ ಪ್ರಾಪರ್ಟಿ ಯಾವಾಗಲೇ ಮಾಡಿದ್ದೀವಿ. ಇಲ್ಲಿ 85,600 ಮೈನಸ್ 3,000 82,600. ಸೊ ಯಾವುದು ಲೋನ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಜಸ್ಟ್ 25% ಡಿಡಕ್ಟ್ ಮಾಡ್ಬೋದು, 30%. ಸೊ ಇಂಟು 30% is 24,780. So it will come up to 82,600 minus 24,780. So 57,820. 57,820. Totally house property 57,820. Salary no, CG no illa. Income from other sources alli there is only one thing, 15,800 ಅಷ್ಟೇ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು 15,800 ರೂಪಾಯಿ ಮಾತ್ರ. ಸೊ ಅಲ್ಲಿಗೆ ವಾಟ್ ವಿಲ್ ಬಿ ಮೈ ಟೋಟಲ್? 57,820 ಪ್ಲಸ್ 920,200 ಪ್ಲಸ್ 15,800 will be
9,93,820. ಸೊ ಡಿಡಕ್ಷನ್ಸು 10,000 ರುಪೀಸ್ ಸಿಗುತ್ತೆ. 9,83,820. ಓಕೆ, ಸೊ ಇದ್ರ ಮೇಲೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ ಟು 2,50,000ವರೆಗೂ ಇಲ್ಲಿರುತ್ತೆ. ಸೊ 2.5 5ವರೆಗೂ 12,500 ರುಪೀಸ್ ಬರುತ್ತೆ. ಸೊ 9,83,820. ರೈಟ್. ಸೊ ವಾಟ್ ಇಸ್ ದಿಸ್ ಪರ್ಸನ್ ಏಜ್ 55 ಅಲ್ವಾ? ಕರೆಕ್ಟ್ ಆಗಿದೆ. 9,83,820 ಮೈನಸ್ 5 lakh ಇಂಟು 20%. ಸೊ 96,764. ಸೊ ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ವಿಲ್ ಬಿ 1,09,264. ಅದಕ್ಕೆ 4% ಸೆಸ್ ಆ್ಯಡ್ ಮಾಡ್ತೀರಾ. ಇಟ್ ವಿಲ್ ಬಿ 4,371. ಸೊ ಟೋಟಲಿ 1,09,264 is 4,371. 1,13,635. ಸೊ ರೌಂಡ್ ಆಫ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟು 5 ಆ್ಯಂಡ್ ಎಬೋವ್ 1,13,640. ಸೊ ಇಲ್ಲೊಂದೇ ಒಂದು ನಾವು ಬೈ ಚಾನ್ಸ್ ಮಿಸ್ ಮಾಡಿದ್ದು ಡಬಲ್ ಎಂಟ್ರಿ ಸಿಸ್ಟಮು. ದಟ್ ಈಸ್ ಬಿ ಪಿಯಲ್ಲಿ ನಾವು ಅದನ್ನು ತೆಗಿಬೇಕಾಗಿತ್ತು ಮತ್ತು ಅದನ್ನು ರೆಸ್ಪೆಕ್ಟಿವ್ ಹೆಡ್ಸ್ ಆಫ್ ಇನ್ಕಮಲ್ಲಿ ಆ್ಯಡ್ ಮಾಡಬೇಕು. ಸೊ ಅದೊಂದು ಮಿಸ್ ಮಾಡಿದ್ದೀವಿ. ಮೇಕ್ ಶ್ಯೂರ್ me and also you will not be committing that mistake in the future problems. Okay, so one more very important point is I am recording this videos at 1080p content. So ನನಗೆ ಒಂದೊಂದು ವೀಡಿಯೋನು ಇಟ್ ವಿಲ್ ಟೇಕಿಂಗ್ ಅರೌಂಡ್ 10 to 15 GB ತೊಗೊಳುತ್ತೆ. ಸೊ ಅದನ್ನು ನಾನು ಅಪ್ಲೋಡ್ ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಹೆನ್ಸ್ ನಾನು ಇದನ್ನು ಸ್ಮಾಲ್ ಬಿಟ್ಟಾಗಿ, ಅಂದರೆ 2-3 ಪ್ರಾಬ್ಲಮ್ 4 ಪ್ರಾಬ್ಲಮ್ ಆ ಥರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಟ್ ಟೇಕ್ಸ್ ಸ್ಮಾಲ್ ಅಮೌಂಟ್ ಆಫ್ ಟೈಮ್, ಬಟ್ ಐ ವಿಲ್ ಅಪ್ಲೋಡ್ ಇಟ್ ಅಟ್ ದ ಅರ್ಲಿಯೆಸ್ಟ್. ಓಕೆ, ಆನ್ ದ ಡೈಲಿ ಬೇಸಿಸ್ ಎಲ್ಲನೂ ಮುಗಿದೋಗುತ್ತೆ ಬೇಗನೆ. ಸೊ ಸ್ವಲ್ಪ ಇದೊಂದು ಪ್ರಾಬ್ಲಮ್ ಇರೋದ್ರಿಂದ ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಎಷ್ಟು ಬೇಗ ಆಗುತ್ತೆ ಎಲ್ಲನೂ ರೆಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆ, ರೈಟ್.